ನ್ಯೂಸ್18 ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಧು ಬಂಗಾರಪ್ಪನವರೇ, ಸೊ JDSನಲ್ಲಿ ಪ್ರಜ್ವಲ್ ಅವರಿಗೆ ಯಾವ ಸ್ಪೇಸ್ ಇದೆ, ಏನು ಫ್ಯೂಚರ್ ಇದೆ, ಯಾಕೆ ಅವರು ಟಿಕೆಟ್ ಕೊಡೋದ್ರಲ್ಲಿ ಯಾಕೆ ಅಷ್ಟೊಂದು ಗೊಂದಲ ಶುರುವಾಯಿತು, ವಿರೋಧ ವ್ಯಕ್ತವಾಯಿತು? ಪ್ರಜ್ವಲ್ ಅವರು ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಕೊಟ್ಟು ಒಂದು ರಾಜ್ಯದಲ್ಲಿ ಒಂದು ಸುದ್ದಿ ಆಗ್ತಕ್ಕಂಥ ಸಂದರ್ಭ. ರಾತ್ರಿ ಒಂದು 7-8 ಗಂಟೆಗೆ ನನಗೆ ಮಾಹಿತಿ ಬಂತು. ಮಾರನೇ ದಿವಸ ಬೆಳಗ್ಗೆ ಅದಕ್ಕೆ ಫಸ್ಟ್ ರಿಯಾಕ್ಷನೇ ಕೊಟ್ಟಿದ್ದು ನಾನು ಪ್ರಜ್ವಲ್ ಅವ್ರಿಗೆ ಒಂದೇ ಹೇಳಿದೆ, ಪ್ರಜ್ವಲ್ ಅವರೇ, ನಾವು ನೀವೆಲ್ಲ ಭಾಳ ಪುಣ್ಯ ಮಾಡಿದ್ದೀವಿ. ಏನು ಅಂತ ಹೇಳಿದರೆ, ನಾವೆಲ್ಲ ಹುಟ್ಟಬೇಕಾದ್ರೆ ನಾಯಕರಾಗಿ ಹುಟ್ಟುಬಿಟ್ವಿ. ಯಾಕೆಂದರೆ ನನಗೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಇದ್ದರು, ನಿಮಗೂ ಕೂಡ ಅದೇ ಅವಕಾಶ ಇದೆ. ನಾವು ಬೇರೆ ನಾಯಕರನ್ನು ಬೆಳೆಸ್ತಕ್ಕಂಥ ದೊಡ್ಡ ನಾಯಕರಾಗೋಣ. ನೀವು ಸ್ವಲ್ಪ ಈ ಸಂದರ್ಭದಲ್ಲಿ ಹಿಂಗೇನಾದ್ರು ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಪಕ್ಷದ ಒಳಗಿರ್ಬೋದು ಮತ್ತು ಹೊರಗಿರ್ಬೋದು ಮತ್ತು ಮಾಧ್ಯಮದವರಿಗೆ ಒಳ್ಳೆ ಒಂದು ಸಂದರ್ಭವನ್ನು ನಿಮ್ಮ ಬಗ್ಗೆ ಹೇಳ್ತಕ್ಕಂಥದ್ದು ಬರ್ತದೆ. ಅದಕ್ಕೆ ಸಿಕ್ಕಾಕೊಳ್ಳೋದು ಬೇಡ. ಈ ಸಂದರ್ಭದಲ್ಲಿ ನನಗನ್ಸುತ್ತೆ ಅವರ ತಾತ ಅಂದರೆ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದ ಮೇಲೆ ಮತ್ತು ಕುಮಾರಸ್ವಾಮಿಯವರ ಒಂದು ಮಾರ್ಗದರ್ಶನದ ಮೇಲೆ ಹೋದರೆ ಒಳ್ಳೆ ಒಂದು ನಾಯಕತ್ವವನ್ನು ತಗೊಳ್ತಕ್ಕಂಥ ವ್ಯವಸ್ಥೆ ನಿಜವಾಗ್ಲೂ ಆಗುತ್ತೆ. ಆ ಟಿಕೆಟ್ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕುಮಾರಸ್ವಾಮಿಯವರಿಗೆ ಪ್ರಜ್ವಲ್ ರೇವಣ್ಣವರಿಗೆ ಟಿಕೆಟ್ ಕೊಡಿ, ನಿಲ್ಲಲಿ, ಗೆಲ್ಲುವಂಥ ಯುವಕ, ಶಕ್ತಿ ಇದೆ ಅಂತ ಏನಾದರೂ ಸಲಹೆ ಕೊಟ್ಟರು? ನಾನು ಒಂದು ಮಾತು ಹೇಳಿದೆ, ಪ್ರಜ್ವಲ್ ಅವರು ಸೀಟ್ ಕೊಡ್ತಕ್ಕಂಥ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅದು ನಮ್ಮ ವಿತಿನ್ ದ ಪಾರ್ಟಿ ಅದನ್ನು ನಾನು ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಅದು ಒಂದು ದೊಡ್ಡ ಫ್ಯಾಮಿಲಿ ಮ್ಯಾಟ್ರ್ ಆಗೋದ್ರಿಂದ ನಾನು ಇನ್ವಾಲ್ವ್ ಆಗೋದಕ್ಕೆ ಹೋಗೋದಿಲ್ಲ. ಆದರೆ ಹೊರಗಡೆ ಮಾಹಿತಿ ಬರ್ತಕ್ಕಂಥದ್ದು ಮತ್ತು ಇಂಟರ್ನಲ್ ಗೌಡ್ರ ಫ್ಯಾಮಿಲಿ, ಗೌಡ್ರ ಗದ್ದಲ ಇದೆಲ್ಲ ನಾವು ನೋಡಿದಾಗ ಅದು ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗ್ತಾಯಿತ್ತು. ಆ ಸಂದರ್ಭದಲ್ಲಿ ಕುಮಾರಣ್ಣವರಿಗೆ ನಾವು ಹೇಳಿದ್ವಿ, ಇದನ್ನು ನೀವು ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೂ ಅಭ್ಯಂತರ ಇಲ್ಲ ಅಂದ್ರೂ ಅಭ್ಯಂತರ ಇಲ್ಲ. ಆದರೆ ಈ ಗೊಂದಲಗಳನ್ನು ಹೊರಗಡೆ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆಗ್ಬೋದಾ, ಅದನ್ನು ಸ್ವಲ್ಪ ನೀವು ವಿಚಾರ ಮಾಡಿ ಚಿಂತನೆ ಮಾಡಿ ನೀವು ಡಿಸಿಷನ್ ತೊಗೊಳ್ಳಿ ಅಂತ. ಆದರೆ ಈ ಸಂದರ್ಭ ಈ ಥರ ಈ ಗೊಂದಲಗಳು ಬಂದಾಗ ಅದು ಎಲ್ಲಿ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೋ ಅಂತಕ್ಕಂಥದ್ದು. ಯಾಕೆಂದರೆ ಮಾಧ್ಯಮದಲ್ಲಿ ಇದ್ದಿದ್ದು ಕುಟುಂಬ ಅನ್ನೋದು ಬಂದುಬಿಡ್ತು. ಅದು ಬಂದ ತಕ್ಷಣ ಹೆದರಿಕೆ. ನನಗೂ ಅಷ್ಟೇ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಈ ಕುಟುಂಬದ ಪ್ರಶ್ನೆಗೆ ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ. ಯಾಕೆಂದರೆ ಕುಟುಂಬ ಅಂದ ತಕ್ಷಣ ತೀರ್ಮಾನ, ಈಗ ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ ನಮಗೆ. ಆ ಸಂದರ್ಭದಲ್ಲಿ ಬಹಳ ಹುಷಾರಾಗಿ ಜವಾಬ್ದಾರಿತ್ವವಾಗಿ ನಾವು ಹೆಜ್ಜೆ ನೀಡಬೇಕು. ಜನರು ತೀರ್ಮಾನ ಮಾಡ್ತಾರೆ. ಪ್ರಶ್ನೆಗೆ ಹಿಂದೆ ಹೋಗ್ತೀರಾ, ಸ್ವಲ್ಪ ಆತಂಕ ಸಹಜವಾಗಿದೆ ನಿಮಗೆ. ಬಟ್ ನಿಮ್ಮ ನಾಯಕತ್ವದ ವಿಚಾರಕ್ಕೆ ಬಂದಾಗಲೂ ಕೂಡ ಕುಟುಂಬ ಅನ್ನೋದು ಅಡ್ಡ ಬಂದಾಗ ನಾಳೆ ತಾವು ಹೀಗೆ ಹಿಂದೆ ಸರಿಯುವಂಥ ಬರೋದಿಲ್ಲ. ಅಲ್ಲ, ಇಲ್ಲಿವರೆಗೂ ನಮ್ಮ JDS ಪಕ್ಷದೊಳಗೆ ಇಲ್ಲಿವರೆಗೂ ಬೆಳೆಸಿದ್ದಾರೆ ಅಂತ ಹೇಳಿದಾಗ ಅದನ್ನು ನಾನು ಯಾಕೆ ತಲೆ ಕೆಡಿಸಿ, ಇಲ್ಲದೇ ಇರೋ ಪ್ರಶ್ನೆ ನನ್ನ ತಲೆಗೆ ಹಚ್ಕೊಳಕ್ಕೆ ಹೋಗೋದಿಲ್ಲ. ಇವತ್ತೆಲ್ಲ ನಾಳೆ ಪ್ರಜ್ವಲ್ ರೇವಣ್ಣ ಅವರಾಗಿರ್ಬೋದು ಅಥವಾ ನಿಖಿಲ್ ಇವ್ರು ಯಾರು ರಾಜಕೀಯಕ್ಕೆ ಬಂದರೆ, ಅಲ್ಲ ಇದು ಹೈಪೋಥೆಟಿಕಲ್ ಆದರೂ ಕೂಡ, ಹೈಪೋಥೆಟಿಕಲ್ ಆದರೂ ಕೂಡ ಐ ಆಮ್ ವೆರಿ ಹ್ಯಾಪಿ ದಟ್ ದೇ ಬೋತ್ ಆರ್ ಗೋಯಿಂಗ್ ಟು ಬಿ ವೆರಿ ಆಕ್ಟಿವ್ ಆ್ಯಂಡ್ ವೆರಿ ಯೂತ್ ಐಕಾನ್ಸ್ ಇನ್ ಆರ್ ಪಾರ್ಟಿ. ಐ ಆಮ್ ಎಕ್ಸೆಪ್ಟಿಂಗ್ ಇಟ್. ಐ ಆಮ್ ವೆರಿ ಹ್ಯಾಪಿ. ನಿಖಿಲ್ ಅವ್ರು ಎಲ್ಲಿ ನೋಡಿದ್ರು ಏನು ಕ್ರೌಡ್ ಪುಲ್ಲಿಂಗ್ ಇದೆ, ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಜ್ವಲ್ ಅವರು ಕೂಡ ಅವ್ರದ್ದೇ ಜವಾಬ್ದಾರಿನ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಅದನ್ನು ತಂದುಬಿಟ್ಟು ಗೊಂದಲನ ಹಾಕಿ ಮತ್ತು ಅವ್ರ ಸ್ಪೀಡ್ನ ಯಾಕೆ ನಾವು ಕಮ್ಮಿ ಮಾಡಬೇಕು? ಲೆಟಸ್ ಅವ್ರಿಗೆ ಸಹಾಯ ಮಾಡೋಣ. ಮಧು ಬಂಗಾರಪ್ಪನವರು ಇಷ್ಟೆಲ್ಲ ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀರಾ. ದಶಕಗಳ ಕಾಲ ಮಧು ಬಂಗಾರಪ್ಪನವರ ಕೊಡುಗೆ, ಕಾಂಟ್ರಿಬ್ಯೂಷನ್ JDS ಪಕ್ಷಕ್ಕಿದೆ. ಈಗಲೂ ಕೂಡ ಅನೇಕ ಸೀಟ್ಗಳನ್ನು ಶಿವಮೊಗ್ಗದಲ್ಲಾಗಿರ್ಬೋದು, ರಾಜ್ಯದಲ್ಲಿ ಎಲ್ಲೇ ಆದರೂ ಕೂಡ ನಿಮ್ಮ ವರ್ಚಸ್ ಮೂಲಕ ಒಂದಷ್ಟು ಪ್ರಭಾವವನ್ನು ಕೂಡ ಬೀರುವಂಥ ಶಕ್ತಿ ಇದೆ. ಕೊನೆ ಗಳಿಗೆಯಲ್ಲಿ ಪ್ರಜ್ವಲ್ ರೇವಣ್ಣನವರು ಅಥವಾ ನಿಖಿಲ್ ಅವರು ಇಲ್ಲ ನಿಮ್ಮ ಪ್ರಶ್ನೆ ಅನ್ವಯ ಆಗೋದೇ ಇಲ್ಲ ನನಗೆ. ನಿಮ್ಮ ಪ್ರಶ್ನೆನೇ ಅನ್ವಯ ಆಗಲ್ಲ. ನಾನೇ 100% ಇಬ್ಬರೂ ವೆಲ್ಕಮ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಯಾಕೆ ಯೂಸ್ ಮಾಡಬಾರ್ದು? ಪಾಪ್ಯುಲಾರಿಟಿ ಆಫ್ ಎ ಪರ್ಸನ್, ವೆದರ್ ಹೀಸ್ ಇನ್ ಫಿಲಮ್ ಇಂಡಸ್ಟ್ರಿ ಆರ್ ನಾಟ್. ಅವರು ಫಿಲಮ್ ಇಂಡಸ್ಟ್ರಿಯಲ್ಲೂ ಕೂಡ ಇದ್ದು ನಿಖಿಲ್ ಅವರಿಗೆ ಪಾಪ್ಯುಲಾರಿಟಿ ಇದೆ. ಅವರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು. ಯಾಕೆ ನೀವು ತಗೊಳ್ಬಾರ್ದು? ಯಾಕೆ ನಮ್ಮ ಪಕ್ಷಕ್ಕೆ ಅಸೆಟ್ ಅಲ್ವಾ? ಪ್ರಜ್ವಲ್ ಅವ್ರು ನಮ್ಮ ಪಕ್ಷಕ್ಕೆ ಅಸೆಟ್ ಅಲ್ವಾ? ಯಾವಾಗಲೂ ಅದನ್ನ ಬೇರೆ ರೀತಿ ಯಾಕೆ ಥಿಂಕ್ ಮಾಡಬೇಕು? ಆ್ಯಂಡ್ ಐ ವಿಲ್ ಟೆಲ್ ಯು, ನಾನು ಫುಲ್ ಸಪೋರ್ಟ್ ಮಾಡ್ತೀನಿ ಅವರಿಬ್ಬರಿಗೂ ನಾಯಕತ್ವವನ್ನು ಬೆಳೆಸೋದಕ್ಕೆ. ನನಗೆ ಇರ್ತಕ್ಕಂಥ ಅನುಭವಗಳು, ಯಾಕೆಂದರೆ ಅವ್ರಿಗಿಂತ ಹಿರಿಯರಾಗಿರೋದ್ರಿಂದ, ವಯಸ್ಸಲ್ಲಿ ಹಿರಿಯ ಆಗಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಅನುಭವ ಇರೋದ್ರಿಂದ ಶೋಲ್ಡರ್ ಲೆವೆಲಲ್ಲಿ ಉಳ್ಕೊಳ್ತೀರಾ ಅಂತ ಮಧು ಬಂಗಾರಪ್ಪನವರೇ? ಇಲ್ಲ, ನಾವು ಒಟ್ಟಿಗೆ ಬೆಳಿತೀವಿ ಅಂದಾಗ ನೀವು ಶೋಲ್ಡರ್ ಲೆವೆಲ್ ಅಂತ ಹೇಳ್ಬಿಟ್ರೆ ಹೇಗೆ? ಚೀ ಇಲ್ಲ, ಶೋಲ್ಡರ್ ಲೆವೆಲ್ ಇಲ್ಲೇ ಇಲ್ಲ. ದೇರ್ ಇಸ್ ನೋ ಕ್ವೆಶ್ಚನ್. ಜವಾಬ್ದಾರಿ ಬಂದಾಗ ಎಲ್ಲದನ್ನೂ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಕೆಪಾಸಿಟಿ ಬಂದರೆ ಅದು ಮಾಡೋದು. ನೀವು ಕೇಳಿದ್ರೆ ತಪ್ಪಿಲ್ಲ. ಬಟ್ ಕೇಳಿದಾಗ ಹೊರಗಡೆ ಮಾಹಿತಿ ಏನಾಗ್ತದೆ, ಇರ್ಬೋದಾ ಅಂತಕ್ಕಂಥದ್ದು ನಮ್ಮ ಪಕ್ಷದ ಫಾಲೋವರ್ಸಿಗಿರ್ಬೋದು, ಇಲ್ಲಾಂದರೆ ನಮ್ಮ ನಾಯಕರುಗಳಿಗಿರ್ಬೋದು, ಅದು ಬರಬಾರ್ದು. ನಾನು ನಿಮಗೆ ಹೇಳ್ತೀನಿ, ಹಾಗಾದರೆ ಕಾಂಗ್ರೆಸ್ ಪಕ್ಷದೊಳಗೆ ಇನ್ನು ಯಾರನ್ನೂ ಬೆಳೆಸೋ ಪ್ರವೃತ್ತಿನೇ ಇಲ್ವಾ? ಗಾಂಧಿನ ಬೇಕು. ಯಾಕೆ ಈ ಪ್ರಶ್ನೆನ ಅವ್ರಿಗೆ ಕೇಳಬಾರ್ದು? ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣವ್ರ ಪಕ್ಷಕ್ಕೆ ಬಂದು ಶಕ್ತಿ ಕೊಡ್ತಾರೆ, JDS ಪಕ್ಷ ಮತ್ತಷ್ಟು ವೃದ್ಧಿ ಆಗುತ್ತೆ ಅನ್ನಂಗಿದ್ರೆ, ನಾನು ಪರ್ಸ್ನಲಿ ಅವ್ರ ರಿಸೋರ್ಸಸ್ನ ಈ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ನನಗೂ ಕೂಡ ಆಸೆ ಇದೆ. ಅವ್ರು ಫುಲ್ ಆ್ಯಕ್ಟಿವ್ ಆಗಿ, ಫುಲ್ ಫ್ಲೆಡ್ಜ್ ಆಗಿ ಬರ್ತಾ ಇದ್ದಾರೆ, ಬಂದಿದ್ದಾರೆ, ಮಾಡೋದು ಒಳ್ಳೆಯದು.
ಒಳ್ಳೆಯದು. ಈ ಚುನಾವಣೆಗೆ ಎಸ್ ಐ ಅಗ್ರಿ. ನಿಮ್ಮ JDS ಪಕ್ಷಕ್ಕೆ ಸಮೀಕ್ಷೆಗಳಲ್ಲೂ ಕೂಡ ಕೆಲವರು 20 ಕೊಡ್ತಾರೆ, ಕೆಲವರು 25 ಕೊಡ್ತಾರೆ, ಕೆಲವರು 40 ತನಕ ಸಮೀಕ್ಷೆನೇ ತಿನ್ಕಾಡಿ 40 ತನಕ ಕೊಡ್ತಾರೆ. ಸೊ ನಿಮಗೆ ಅನಿಸುತ್ತಾ ಈ ಸಲ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರ್ತೀವಿ ಅಂತ ಅನಿಸುತ್ತಾ? ಸೊ ನಿಮ್ಮ ಪ್ರಕಾರ ನಮಗೆ ತಿನ್ಕಾಡಿ 40, 42, 52 ಕೊಟ್ಟಿದ್ದಾರೆ ಸಮೀಕ್ಷೆ ಮಾಡೋರು ಈ ರಾಜ್ಯದ ಜನರಲ್ಲ. ಸೊ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಾನು ಹೋಗ್ತಾ ಇರೋದು ಸಮೀಕ್ಷೆ ಮಾಡೋರ ಹತ್ರ ಅಲ್ಲ, ನಾವು ಹೋಗ್ತಾ ಇರೋದು ಜನರ ಹತ್ರ ಹೋಗ್ಬೇಕಾದ್ರೆ ಸಮೀಕ್ಷೆ ತಗೊಂಡು ನಾನೇನು ಮಾಡಲಿ? ಸೊ ನೀವು ಹೇಳಿದ್ರಲ್ಲ 2 ರಾಷ್ಟ್ರೀಯ ಪಕ್ಷಗಳು, ಯಾಕೆ ಈ 2 ರಾಷ್ಟ್ರೀಯ ಪಕ್ಷಗಳು ಆಂಧ್ರ ಪ್ರದೇಶದಲ್ಲಿ ಎಲ್ಲಿ ಹೋಗ್ಯವೆ? ಇದರಲ್ಲಿ ತಮಿಳ್ನಾಡಲ್ಲಿ ಏನಾಗಿದೆ ಇವ್ರ ಕತೆ? ಬೇರೆ ಇದರೊಳಗೆಲ್ಲ ಏನಾಗಿದೆ? ಅದೆಲ್ಲ ಸ್ವಾಭಾವಿಕವಾಗಿರುತ್ತೆ. ನರೇಂದ್ರ ಮೋದಿ ಅವ್ರ ಹೆಸರು ಏನೋ ಹೊತ್ತು 2014ರಲ್ಲಿ ಇತ್ತು, ಅದು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ಆಮೇಲೆ ಕರ್ನಾಟಕ ಯಾಕೆ ಪ್ರಶ್ನೆ ಕೇಳಿದ್ರೆ ತುಂಬ ಡಾಳಾಗಿ ನೀವು ಎದ್ದು ಕಾಣುವ ರೀತಿಯಾಗಿ BJP ಜೊತೆ ಒಂದು ಹೊಂದಾಣಿಕೆ ರಾಜಕಾರಣ ಎದ್ದು ಕಾಣುತ್ತೆ. ಅದು ಮಾಧ್ಯಮದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ವಿಚಾರನೇ ಹೊರತು ನಾವು ವೈಯಕ್ತಿಕವಾಗಿ ಅದನ್ನಿಲ್ಲ. ಅದನ್ನು ಯಾಕೆ ಮಾಧ್ಯಮದಲ್ಲಿ ಸೃಷ್ಟಿ ಆಯಿತು ಅಂದರೆ ನಾನು ಮಾಧ್ಯಮದವ್ರಿಗೂ ಬ್ಲೇಮ್ ಮಾಡೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು, ಅದನ್ನ ಹಾಕ್ಕೊಂಡು ಹೊಡೆಯೋದು, ಅದ್ರ ಮೇಲ್ಗಡೆ ಒಂದು A ಟೀಮು ಇಲ್ಲ, B ಟೀಮು ಇಲ್ಲ, ಎಂಥದಿಲ್ಲ. ದೇರ್ ಇಸ್ ಓನ್ಲಿ ಒರಿಜಿನಲ್ ಟೀಮ್ ನಮ್ದು ಅಷ್ಟೇ. ಅವನ್ನೆಲ್ಲ ಈ ಟೀಮ್ಗೆ ಹಾಕೊಂಡು ಅದು ಹೆಂಗಾಗುತ್ತೆ ನಾನು ಹೇಳೋದು. ವರ್ಣಲ್ಲಿ GT ದೇವೇಗೌಡರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗ್ತಾರೆ. ಇಲ್ಲ, ನಾನೇ ಹೋಗಿದ್ದೀನಿ. ನಾನೇ ಅಲ್ಲಿ ರಂಗಪ್ಪ ಅವರ ಒಂದು ಕ್ಯಾಂಪೇನಿಂಗ್ ಮಾಡ್ಬೇಕಾದ್ರೆ ಮೈಸೂರಲ್ಲಿ ಶ್ರೀನಿವಾಸ್ ಅವ್ರ ಪ್ರಸಾದ್ ಅವ್ರ ಮನೆಗೆ, ಯಾಕೆಂದರೆ ಈಸ್ ಅ ವೋಟರ್. ನಾನು ಸ್ಟ್ರೈಟ್ ಹೋಗಿ ಓಟ ಕೇಳಿಬಿಟ್ಟೆ ಅವರಿಗೆ. ಓಟ್ ಕೇಳಿ ಆಮೇಲೆ ಹೊರಗಡೆ ಕೂತ್ಕೊಂಡಾಗ ಇಬ್ಬರು ಪರ್ಸ್ನಲ್ಲಾಗಿ ಕೂತ್ಕೊಂಡು ಅವಾಗ ಹೇಳಿದೆ, ಸರ್ ಏನಾದರೂ ನೋಡಿ ಸರ್ JDS ಪಕ್ಷಕ್ಕೆ ಬರೋಕ್ಕಾಗ್ತದ? ನಿಮ್ಮಂಥವ್ರು ಮಾತ್ರ ಇಂಥ ಕೋಮವಾದಿ ಪಕ್ಷದಲ್ಲಿ ಇರಬಾರ್ದು ಅಂತ. ದೆನ್ ಹಿ ಸೆಡ್, ಮಧು ಐ ಹ್ಯಾವ್ ಟೇಕನ್ ಅ ಡಿಸಿಷನ್, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ, ಟೈಮ್ ಆಗೋಗಿದೆ ಆ್ಯಂಡ್ ಐ ಆಮ್ ಆಲ್ಸೋ ಏಜ್ಡ್ ಆ್ಯಂಡ್ ನನ್ನ ಸ್ಟೇಚರಿಗೆ ಈ ಥರ ಮಾಡಿದರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ದಿಸ್ ಈಸ್ ವೆರಿ ಡಿಫಿಕಲ್ಟು. ಫೈನ್. ನೀವು ಕೋಮುವಾದಿ ಪಕ್ಷ ಅಂತ ಮಾತನಾಡ್ತೀರಿ BJP ಬಗ್ಗೆ, ಬಟ್ ಮಾಯಾವತಿ ಅವ್ರನ್ನ ನೀವು BSP ಜೊತೆ ಅಲಯನ್ಸ್ ಮಾಡಿಕೊಂಡಿರುವಂಥ ಹಿಂದಿನ ಉದ್ದೇಶ ನಿಮ್ಮ ಪಕ್ಷದ ವರ್ಚಸ್ಸಿಗೋ ಅಥವಾ ನಿಮ್ಮ ಪಕ್ಷದಲ್ಲಿ ಒಂದಷ್ಟು ದಲಿತ ಸಮುದಾಯದ ಮತಗಳು ಬರಲಿ ಅನ್ನೋದೋ ಅಥವಾ ಸಿದ್ದರಾಮಯ್ಯನವರನ್ನು ಸೋಲಿಸೋದು ಅಷ್ಟೇ ನಿಮ್ಮ ಗುರಿಯಾ? ಚುನಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಣ್ಣವ್ರು ಒಂದು ಮಾತು ಹೇಳಿದ್ದಾರೆ, ನಿಮ್ಮ ಪಕ್ಷಕ್ಕೂ ಕೂಡ ನಿಮ್ಮ ಅಭ್ಯರ್ಥಿಗಳು ಕೂಡ ನಾನೇ ಬಂದು ಕ್ಯಾಂಪೇನ್ ಮಾಡಿ ನಾವೆಲ್ಲರೂ ಕೂಡ ಅದನ್ನು ಗೆಲ್ಲಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಕೊಳ್ಳೇಗಾಲು ಕೆಲವೊಂದು 3-4 ಕ್ಷೇತ್ರಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆಗಲೇ ಅವ್ರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನಗನ್ಸುತ್ತೆ ಇಟ್ಸ್ ಅ ವೆರಿ ನೈಸ್ ಕಾಂಬಿನೇಷನ್ ಆಫ್ 2 ಪಾರ್ಟೀಸು. ಪರ್ಸೆಪ್ಷನ್ ಏನು ಹೇಳ್ತದೆ ಅಂದರೆ BSP ಮತ್ತು JDS ಜೊತೆಗೆ ನಡೆಯುವಂಥ ಕಾಂಬಿನೇಷನ್ ಅಲ್ಲ ಅದು, BSP BJP JDS. ಐ ಡೋಂಟ್ ನೋ, ಯಾವಾಗಲೂ BJPನ ಯಾಕೆ ಮಧ್ಯೆ ತರ್ತೀರಾ ಅಂಥೇಳಿ. ಎಷ್ಟು BJP ನಮಗೆ ಕಾಂಗ್ರೆಸ್ ನಾವು ದ್ವೇಷ ಮಾಡ್ತೀನೋ ಅದರಷ್ಟೇ ಮಾಡ್ತೀವೋ ಅಷ್ಟೇ BJPನೂ ಮಾಡ್ತೀವಿ. ಇನ್ಫ್ಯಾಕ್ಟ್ BJPನ ಕಾಂಗ್ರೆಸ್ಗಿಂತನೂ ನಾವು ದ್ವೇಷ ಮಾಡಬೇಕಾಗ್ತದೆ. ಹಂಗೆ ನೋಡಿದ್ರೆ ಒಂದು ವೇಳೆ ನಾಳೆ ಹಂಗೆ ಅಸೆಂಬ್ಲಿಗೆ ಬಂದರೆ ದೇವೇಗೌಡರಿಗೆ ಇಲ್ಲ, ಇದಕ್ಕೆ ಸಿಂಪಲ್ ಒಂದೇ ಲೈನು ಆ್ಯಂಡ್ ಐ ವಿಲ್ ಪುಟ್ ಅ ಫುಲ್ ಸ್ಟಾಪ್, ನಾಟ್ ಅ ಕಾಮಾ. ವಿ ವಿಲ್ ನಾಟ್ ಜಾಯಿನ್ ವಿತ್ ಎನಿಬಡಿ ಅಂತ ಕುಮಾರಸ್ವಾಮಿಯವರು ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ. ಅದನ್ನು ಅವರು ನಡೆಸ್ಕೊಳ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಬಟ್ ದೇವೇಗೌಡರು ಕಾಂಗ್ರೆಸ್ ಜೊತೆ ಹೋಗೋ ಲೆಕ್ಕಾಚಾರ ಇದೆ. ಬಟ್ ಓಕೆ, ಅದು ನೀವು ಹೇಳ್ತಿರೋದು ಕರೆಕ್ಟ್. ಕುಮಾರಸ್ವಾಮಿ ಅವರಿಗೆ BJP ಜೊತೆ ಈಗಾಗಲೇ ಸಖ್ಯ ಬೆಳೆಸಿದ್ದಾರೆ ಅನ್ನೋ ಮಾತು. ಇವೆರಡು ಪ್ರಶ್ನೆಗೂ ಕೂಡ ಅವರಿಬ್ಬರು ನಾಯಕರು ಉತ್ತರ ಕೊಟ್ಟಿರೋದ್ರಿಂದ ಅದೇ ಉತ್ತರ ನಾನು ಕೊಡಬೇಕಾಗುತ್ತೆ, ನಾವು ಯಾರ ಜೊತೆನೂ ಸೇರಲ್ಲ ಅಂತೇಳಿ. ನೀವು ಹೇಳಿದ್ರಿ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ತೀವಿ ಅಂತ. ಎಷ್ಟು ಸೀಟ್ ಬರಬಹುದು? 113 ಕ್ರಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಶ್ರಮ ಪಡ್ತಾ ಇದ್ದೀವಿ. ಸೊ 113 ದಾಟೋ ವಿಶ್ವಾಸ ನಿಮಗಿದೆ. ಆದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋ ಪ್ರಶ್ನೆಯೂ ಕೂಡ ಬರುತ್ತೆ. ನಿಮ್ಮ ಕಾಂಟ್ರಿಬ್ಯೂಷನ್ ಸೊರಬದಲ್ಲಿ ನೀವು ಗೆಲ್ತೀರಾ ಅನ್ನೋ ಲೆಕ್ಕಾಚಾರ. ಜೊತೆಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ ನಿಮ್ಮ ವರ್ಚಸ್ಸಿನ ಮೇಲೆ ಎಷ್ಟು ಕ್ಷೇತ್ರಗಳನ್ನು JDSಗೆ ಕಾಂಟ್ರಿಬ್ಯೂಷನ್ ಮಾಡ್ತೀರಾ? ಶಿವಮೊಗ್ಗದಲ್ಲಿ ನಾವು ಕನಿಷ್ಠ 5 ಗೆಲ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಅಲ್ಲ, ಮೊದಲು ನಿಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡ್ತೀನಿ. ಸೊರಬ ಕ್ಷೇತ್ರ ಈ ಸಲ ನೀವು ಅಂದ್ಕೊಂಡಷ್ಟು ಸುಲಭವಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ಅದಕ್ಕಿಂತಲೂ ಜಾಸ್ತಿನೇ ಇದೆ, ಈಸಿಯಾಗಿದೆ. ನಮ್ಮ ಬ್ರದರ್ಗೆ ನಾನು ಅಂದರೆ ಕುಮಾರ್ ಬಂಗಾರಪ್ಪರಿಗೆ ಹೇಳು, ಕಾಂಗ್ರೆಸ್ ಪಕ್ಷದ ಒಂದು ನ್ಯಾಷನಲ್ ಪಾರ್ಟಿಯಲ್ಲಿತ್ತು, ಜಿಲ್ಲಾ ಪಂಚಾಯತಿ ಗೆಲ್ಲಕ್ಕಾಗಿಲ್ಲ, ತಾಲೂಕ್ ಪಂಚಾಯತಿಗಳು ಗೆಲ್ಲಿಲ್ಲ, APMCs ಗೆಲ್ಲಿಲ್ಲ, ಯಾವುದೇ ಗ್ರಾಮ ಪಂಚಾಯತಿಗಳು ಗೆಲ್ಲಿಲ್ಲ. ಹಾಗೆ ಇನ್ನೊಂದು ನ್ಯಾಷನಲ್ ಪಾರ್ಟಿಗೆ ಹೋದ ತಕ್ಷಣ ಏನು ಒಂದೇ ಸತಿಗೆ ದೊಡ್ಡ ನಾಯಕರಾಗ್ಬಿಡ್ತಾರ? ಹಂಗಲ್ಲ, ಜನರನ್ನು ಇದು ಮಾಡಿಕೊಳ್ಬೇಕು, ಜನರ ಜೊತೆಗಿರಬೇಕಾಗತ್ತೆ. ಚುನಾವಣೆ ಸಂದರ್ಭದಲ್ಲಿ ಬಂದು ಈಗ ನೀವು ರಾಜಕಾರಣವನ್ನು ಮಾಡೋಕ್ಕೆ ಹೋದರೆ ಸೊರಬ ಕ್ಷೇತ್ರದ ಜನರು ಬಹಳ ಪ್ರಜ್ಞಾವಂತರು. ಆಮೇಲೆ ಒಂದು ಕೋಮುವಾದಿ ಪಕ್ಷ ಇದರಿಂದ ಉಸಿರು ಕಟ್ತು, ನಾನು ಅದರಿಂದನೇ ಆಚೆ ಬಂದೆ, ಜೈಲಿಗೆ ಹೋಗಿ ಬಂದಿರೋ ನಾಯಕರೆಲ್ಲ ಇದ್ದಾರೆ ಈ ಪಕ್ಷದೊಳಗೆ ಅಂಥೇಳಿ ಇದೇ ಕುಮಾರ ಬಂಗಾರಪ್ಪ ಹೇಳಿ ಮತ್ತು ಅದೇ ಯಡಿಯೂರಪ್ಪ ಅವ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಟ್ರೆ ಜನರನ್ನ ಏನು ಅಂದ್ಕೊಂಡಿದ್ದೀರಾ? ಅದು ಸೊರಬ ಕ್ಷೇತ್ರದ ಜನರನ್ನ ಅಷ್ಟು ಈಸಿಯಾಗಿ ತಗೊಳಕ್ಕಾಗ್ತದ? ಯಡಿಯೂರಪ್ಪನವರ ವರ್ಚಸ್ಸು
ಇಲ್ಲ ಮೋದಿಯವರ ವರ್ಚಸ್ಸು, ಚಾನ್ಸೇ ಕುಮಾರ್ ಬಂಗಾರಪ್ಪನವರು ಮಂತ್ರಿ ಇಲ್ಲ, ಚಾನ್ಸೇ. ಕುಮಾರ್ ಬಂಗಾರಪ್ಪ ಅವರು ಮಂತ್ರಿ ಆದಮೇಲೆ ಸೋಲ್ಸಿದ್ದು ನಾನು. ಈ ಹಾಲಪ್ಪ ಅವರು ಮಂತ್ರಿ ಆದಮೇಲೆ ಸೋಲ್ಸಿದ್ದು ನಾನು. 2 ಸತಿ ಸೋತಿದ್ದೆ ನಾನು. 2 ಸತಿ ನಾನು ಕ್ಷೇತ್ರ ಬಿಡಲಿಲ್ಲ. ಸೊ ಕುಮಾರ್ ಬಂಗಾರಪ್ಪ, ರಾಜು ತಲ್ಲೂರ್, ಮಧು ಬಂಗಾರಪ್ಪ ನೇರ ಸ್ಪರ್ಧೆ ಯಾರ ನಡುವೆ ಇರುತ್ತೆ? 2ನೇದು 3ನೇ ಪ್ಲೇಸಲ್ಲಿ ಅವರಿಬ್ಬರು ಫೈಟ್ ಮಾಡ್ತಾರೆ. ಸೊ ಭವಿಷ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ನಾಯಕತ್ವಕ್ಕೆ 3 ಜನರ ನಡುವೆ ಪೈಪೋಟಿ ಇದೆ ಅನ್ನೋದು, ಅದು ಮಧು ಬಂಗಾರಪ್ಪನವರು ಆಗಿರಬಹುದು, ಬೇಳೂರು ಗೋಪಾಲಕೃಷ್ಣ ಆಗಿರಬಹುದು, ಅಥವಾ ಕುಮಾರ್ ಬಂಗಾರಪ್ಪನವರು ಕೂಡ ಆಗಿರಬಹುದು ಅನ್ನೋ ಮಾತು ಬರ್ತಿರುವಂಥದ್ದು. ನೀವು ಕೇಳೋ ಪ್ರಶ್ನೆಗೆ ಶಿವಮೊಗ್ಗ ಜಿಲ್ಲೆ ಉತ್ತರ ಕೊಡ್ತಾರೆ. ಇದೇ ಪ್ರಶ್ನೆ ರಾಜ್ಯ ಮಟ್ಟಕ್ಕೆ ಹಾಕಿದ್ರೂ ರಾಜ್ಯ ಮಟ್ಟದಲ್ಲಿ ಜನರು. ನಿಮಗೆ ವಿಶ್ವಾಸ ಇದೆಯಾ ಶಿವಮೊಗ್ಗ ಜಿಲ್ಲೆನಲ್ಲಿ? ನನಗಾಗಲೇ ತುಂಬ ವಿಶ್ವಾಸ ಇದೆ. ಬಟ್ ಮಧು ಬಂಗಾರಪ್ಪನವರು ಯಾರೇ 2ನೇ ವರ್ಗದ ನಾಯಕತ್ವವನ್ನು ಶಿವಮೊಗ್ಗದಲ್ಲಿ ಇನ್ನೂ ಕೂಡ ಬೆಳೆಸಿಲ್ಲ ಅನ್ನೋದು. ನಾನು ಬೆಳೆಸೋ ಪ್ರಶ್ನೆನೇ ಬರಲ್ಲ. ನಾನು ಅಷ್ಟು ದೊಡ್ಡ ನಾಯಕ ಅಲ್ಲ. ನಾಳೆ ಒಂದು ವೇಳೆ ಹಂಗ ಅಸೆಂಬ್ಲಿ ಆದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನಿರ್ಧಾರವನ್ನು ತೆಗೆದುಕೊಂಡ್ರೆ, ಹೋಗಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡ್ರೆ, ಮಧು ಬಂಗಾರಪ್ಪನವರು JDSನಲ್ಲಿ ಇರ್ತಾರ? ಅವರು 100ಕ್ಕೆ 100% ತಗೊಳ್ಳೋದಿಲ್ಲ ಅಂತ ಹೇಳಿ ನನಗೆ ತಗೊಂಡ್ರೆ ಈಗಾಗಲೇ ಒಂದ್ಸಲಿ ತಗೊಂಡಿದ್ರು, ಅಧಿಕಾರನೂ ಮಾಡಿದ್ರು, ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನು ಒಂದು ತಪ್ಪು ಮಾಡಿದ್ದೀನಿ, ಅದು ಮತ್ತೆ ನಡೆಯೋದಿಲ್ಲ ಅಂತ ಹೇಳಿ. ಸೊ ನೀವು ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದ್ದೀರಾ ಮಧು ಬಂಗಾರಪ್ಪನವರು. ಆ್ಯಸ್ ಎ ಲೀಡರ್ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನನಗನ್ಸುತ್ತೆ ಅವರು JDS ಪಕ್ಷದಲ್ಲಿ ಇರ್ತಕ್ಕಂಥ ವರ್ಚಸ್ಸು ಕಾಂಗ್ರೆಸ್ಸಿಗೆ ಹೋದ್ಮೇಲೆ ಅದು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಇದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರಿಗೂ ಕುಮಾರಸ್ವಾಮಿಯವ್ರಿಗೂ ನೀವು ವರ್ಚಸ್ಸು, ನಾಯಕತ್ವದ ವಿಚಾರವಾಗಿ ಕಂಪೇರ್ ಮಾಡೋದಾದರೆ ಯಾರು ಒಂದು ತೂಕ ಮೇಲೆ ಇರ್ತಾರೆ ಅಂತ? ಕುಮಾರಸ್ವಾಮಿಯವರು ಬಹಳ ಅದ್ಭುತವಾಗಿರ್ತಕ್ಕಂಥ, ಮಾನವೀಯತೆಯನ್ನು ಹೆಚ್ಚು ಮೆರಿತಕ್ಕಂಥ, ತುಂಬ ಪ್ರೀತಿ ವಿಶ್ವಾಸದಿಂದ ಒಳ್ಳೆ ಹೃದಯ ಇರತಕ್ಕಂಥ ಒಬ್ಬರ ನಾಯಕರು. ಸ್ವಾಭಾವಿಕವಾಗಿ ಅವ್ರ ಗುಣಗಳನ್ನು ಸಿದ್ದರಾಮಯ್ಯವ್ರಿಗೆ ಹೋಲಿಕೆ ಮಾಡಲಿಕ್ಕಾಗದೇ ಇಲ್ಲ. ಸೊ ಇಂಥ ಮಾನವೀಯತೆ ವ್ಯಕ್ತಿತ್ವ ಇರುವಂಥ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು 7 ಜನ 10 ಜನ BJPಗೆ ಹೋದವರು ಸೇರಿದರೆ ಯಾಕೆ ಹೋದರು ಅನ್ನೋದು JDS ಬಿಟ್ಟು? ಅದು ಎಲ್ಲರಿಗೂ ಗೊತ್ತಿದೆ. MP ಚುನಾವಣೆ ನಡಿಬೇಕಾದ್ರೆ ಯಾಕೆ ಹೋದ್ರು ಅಂತ. ಅದು ಮತ್ತೆ ನಾನು ಹೇಳಬೇಕಾಗಿಲ್ಲ. ಅದ್ರ ಬಗ್ಗೆ ನನಗೆ ಪ್ರೂಫ್ ಇಲ್ಲ. ಫೈನ್. ಮಧು ಬಂಗಾರಪ್ಪರ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ಮಾಧ್ಯಮದವ್ರಿಗೂ ತುಂಬ ಥ್ಯಾಂಕ್ಸ್.